ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಗೆ ಜಿಲ್ಲಾಧಿಕಾರಿ ಆರ್. ಸ್ನೇಹಲ್ ಭೇಟಿ. ದೇಸಿ ಬೀಜ ಸಂರಕ್ಷಣೆಗೆ ಶ್ಲಾಘನೆ. ವಿಶ್ವ ಅಂಗಾಂಗ ದಾನ ಅರಿವು ದಿನಾಚರಣೆ. ಧಾರವಾಡ ಜಿಲ್ಲೆ ಅಂಗಾಂಗ ದಾನ ವಾಗ್ದಾನದಲ್ಲಿ ರಾಜ್ಯಕ್ಕೆ ಪ್ರಥಮ. ಧಾರವಾಡದ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಶ್ರೇಷ್ಠತಾ ಕೇಂದ್ರವಾಗಿ ಅಭಿವೃದ್ಧಿ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದಲ್ಲಿ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಹಾಗೂ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಗ್ರಾಮೀಣ ಕೃಷಿಕ ಮಹಿಳೆಯರಿಂದ ದೇಸಿ ಬೀಜಗಳ ಸಂರಕ್ಷಣೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಗ್ರಾಮೀಣ ಉದ್ಯಮಶೀಲತೆ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಕೃಷಿಕ ಮಹಿಳೆ ಬಿಬಿ ಜಾನ್ ಹಳೆಮನಿ ಅಧ್ಯಕ್ಷತೆಯ ರೈತ ಉತ್ಪಾದಕರ ಕಂಪನಿ ರೈತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಯೋಜಿತ ಪ್ರಯತ್ನ ಕೈಗೊಂಡಿದೆ. ಧಾರವಾಡ ಜಿಲ್ಲಾಧಿಕಾರಿ ಆರ್. ಸ್ನೇಹಲ್ ಅವರು ತೀರ್ಥ ಗ್ರಾಮಕ್ಕೆ ಭೇಟಿ ನೀಡಿ ಗುಣಮಟ್ಟದ ದೇಸಿ ಬೀಜಗಳ ಸಂರಕ್ಷಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಸಿಇಒ ಶರಣಗೌಡ ಬಿರಾದಾರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಶ್ರೀಮತಿ ಸ್ನೇಹಲ್ ಆರ್ ಅವರು ಮಹಿಳೆಯರ ದೇಶಿ ಬೀಜ ಸಂರಕ್ಷಣೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಉದ್ಯಮಶೀಲತೆಯ ಕಾರ್ಯಗಳನ್ನು ಶ್ಲಾಘಿಸಿದರು. ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘದವರು ಸ್ಥಾಪಿಸಿರುವ ಸಮುದಾಯ ಬೀಜ ಬ್ಯಾಂಕ್ಗೆ ಭೇಟಿ ನೀಡಿ ಸಹಜ ಸಮೃದ್ಧ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಮಹಿಳಾ ರೈತರು ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಬೆಳೆಸಿದ ಕೃಷಿ ಉತ್ಪನ್ನಗಳು ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಗೆ ಪೂರೈಸುವುದರಿಂದ ರೈತರಿಗೆ ಉತ್ತಮ ಮಾರುಕಟ್ಟೆ ಹಾಗೂ ಮಹಿಳೆಯರಿಗೆ ಸ್ಥಿರ ಆದಾಯ ದೊರೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಬಿಬಿಜಾನ್ ಹಳೆಮನಿ ಅವರು ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ. FK ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗ ದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ. ಆಕಾಶ್ ಕೆಂಭಾವಿ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಡ್ಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ, ತಾಯಿ, ಪತಿ ಅಥವಾ ಪತ್ನಿ, ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟ್ರೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ರಾಷ್ಟ್ರೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದರು. ಸಮಾಚಾರ ದರ್ಶನಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ. ಒಂದು ದಿನ ನನ್ನ ಪಾಲಕರ ಜೊತೆಗೆ ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿರುವ ಉಪಹಾರದ ಟೇಬಲ್ಗಳು ನನ್ನ ಎತ್ತರಕ್ಕೆ ಸರಿ ಹೊಂದಿರುವಂತಿರಲಿಲ್ಲ. ನಾನು, ನನ್ನ ತಮ್ಮ ಹಾಗೂ ನನ್ನಂತಹ ಚಿಕ್ಕ ಮಕ್ಕಳು ಎತ್ತರ ಇರುವ ಆ ಟೇಬಲ್ಗಳ ಮೇಲೆ ಉಪಹಾರ ಸೇವಿಸಲು ಕಷ್ಟಪಡುವುದನ್ನು ಗಮನಿಸಿದೆ. ಇದೇ ಸಮಯದಲ್ಲಿ ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಆಗ ನಾನು ಅವರಿಗೆ ಹೋಟೆಲ್ನಲ್ಲಿ ನಡೆದ ಸಂಗತಿ ತಿಳಿಸಿದೆ. ಆಗ ಅವರು ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ ಸೊನ್ನೆ ಕೋಲು ಅಂದರೆ ಗೇರ್ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ
ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ಎಸ್ಆರ್ ಮಹಾದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. ಐಐಟಿ ಕಾರ್ಯಗಳ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾಕ್ಟರ್ ಅಶ್ವತ್ಥ ಬಾಬು. ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ ಐಐಟಿ ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣ ಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ. ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಈಗ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8 ರಿಂದ 10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40 ರಿಂದ 65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ ಪಿಎಂಡಿಎಸ್ ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನ ತರಕಾರಿ ಬೀಜಗಳಲ್ಲೂ ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ಶ್ರಾವಣ ಮಾಸದ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಾಗರ ಪಂಚಮಿ ಹಬ್ಬ ನಾಗ ದೇವತೆಗಳ ಆರಾಧನೆಗೆ, ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾಕ್ಟರ್ ಪಾರ್ವತೆವ್ವ ಸಿದ್ದಪ್ಪ ಹೊಂಗಲ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾಗರ ಪಂಚಮಿಗೆ ನಾಗಪ್ಪಗ ಹಾಲು ಹೊಯ್ಯುದಂದ್ರ ದೊಡ್ಡ ಖುಷಿ. ಹೆಣ್ಣು ಮಕ್ಕಳಿಗೆ ದೂರ ಇರ್ಲಿ ಲಗತ್ತಿರ್ಲಿ ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದು ಒಂದ್ ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ. ಈ ಹಬ್ಬಕ್ಕ ಉಂಡಿ, ಉಸುಳಿ, ಅಳ್ಳು, ಗುಳ್ಳವನ ಆಡೋದ್ರಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದ್ ಗುಳ್ಳವನ್ ಮಾಡಿ 4 ಗುಳ್ಳವ್ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರ್ಯಾಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟ ಆಕೈತಿ. ದಾರಿ ನೋಡ್ತಿರ್ತಾಳಲ್ಲ. ನಾಗರ ಪಂಚಮಿ ನಾಡಿಗಿ ದೊಡ್ಡದ ಆಯೋ ಇರಬೇಕ ಜಲ ಮಕ್ಕ ಸೋಬಾನ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.